ನಮಸ್ಕಾರ ಸ್ನೇಹಿತರೆ, ಮೋದಿ ಸರ್ಕಾರದಿಂದ ಎಲ್ಲಾ ಒಂದು ರೈತರಿಗೆ ಶುಭ ಸುದ್ದಿ ಆದ್ರೆ ಕೊಟ್ಟಿದ್ದಾರೆ. ಎಲ್ಲಾ ರೈತರು ಈ ವಿಡಿಯೋನ ತಪ್ಪದೆ ನೋಡ್ಬೇಕು. ನೀವು ರೈತರು ಈ ವಿಡಿಯೋನ ನೋಡ್ಬೇಕು. ನಿಮ್ಮ ಮನೆಯಲ್ಲಿ ಏನಾದ್ರು ರೈತರಿದ್ರೆ, ಈಗ ಏನಾದ್ರು ನೀವು ಗೃಹಲಕ್ಷ್ಮಿ ಏನಾದ್ರು ವಿಡಿಯೋ ನೋಡ್ತಿದ್ದೀರಾ ಅಂದ್ರೆ ನಿಮ್ಮ ಒಂದು ಮನೆಯಲ್ಲಿ ರೈತರು ಇರ್ತಾರೆ, ನಿಮಗೂ ಉಪಯೋಗ ಆಗುವಂತಹ ವಿಡಿಯೋ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಿ. ಇದು ರೈತರಿಗೆ ಬಂದಿರುವಂತಹ ಒಂದು ಶುಭ ಸುದ್ದಿ ಆಗಿದೆ. ಈ ಒಂದು ಶುಭ ಸುದ್ದಿ ಬಗ್ಗೆ ತಿಳಿಸ್ಕೊಡ್ತೀನಿ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಕ್ ಟ್ರೈ ಮಾಡಿ. ಅದಕ್ಕೆ ಮುಂಚೆ ಯಾರ ಚಾನಲ್ ಅನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈಗಲೇ ಚಾನಲ್ ಅನ್ನ ಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ವಿಡಿಯೋಗೆ ಒಂದು ಲೈಕ್ ಆದ್ರೆ ಕೊಡಿ. ನೀವು ಕೂಡ ಸಬ್ಸ್ಕ್ರೈಬ್ ಲೈಕ್ ಇಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದ್ರೆ ಸಿಗ್ತಿರುತ್ತೆ. ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಲೈಕ್ ಮಾಡಿ ವಿಡಿಯೋ ನೋಡ್ತಿದ್ರು ಎಲ್ಲರಿಗೂ ನನ್ನ ಒಂದು ಹೃದಯ ಪೂರ್ವಕ ಧನ್ಯವಾದಗಳು. ನೋಡಿ, ಈಗ ನಾನು ಡೈರೆಕ್ಟ್ ಟಾಪಿಕ್ ಗೆ ಬರ್ತೀನಿ. ಏನಂದ್ರೆ ಎಲ್ಲಾ ಒಂದು ರೈತರಿಗೆ ಮೋದಿ ಸರ್ಕಾರದಿಂದ ಇದೊಂದು ಭರ್ಜರಿ ಬಂಪರ್ ಗುಡ್ ನ್ಯೂಸ್ ಅಂತಾನೆ ಹೇಳ್ಕೋಬಹುದು. ಬಂದಿರುವಂತಹ ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ, ನಿಮ್ಮೆಲ್ಲರಿಗೂ ಗೊತ್ತಿದೆ, PM ಕಿಸಾನ್ ಯೋಜನೆ ಅಡಿಯಲ್ಲಿ ನಿಮ್ಗೆ 6,000 ಹಣ ಆದ್ರೆ ಬರ್ತಿತ್ತು ವರ್ಷಕ್ಕೆ. ಈಗ ಹಣವನ್ನು ಹೆಚ್ಚಿಗೆ ಆದ್ರೆ ಮಾಡ್ತಿದ್ದಾರೆ. ನಿಮ್ಗೆ ಹಣ ಎಷ್ಟು ಹೆಚ್ಚಿಗೆ ಮಾಡ್ತಿದ್ದಾರೆ, ಯಾವಾಗಿಂದ ನಿಮ್ಗೆ ಹಣ ಹೆಚ್ಚಿಗೆ ಆಗುತ್ತೆ, ಏನು ಅನ್ನುವಂಥದ್ದನ್ನ ತಿಳಿಸ್ಕೊಡ್ತೀನಿ. ಈ ಒಂದು ರೈತರಿಗೆ ಬಂದಿರುವಂತಹ ಶುಭ ಸುದ್ದಿ ಆದ್ರೆ ನಿಮ್ಗೆ ಏನು ಅಂತ ಹೇಳ್ತಾ ಹೋಗ್ತೀನಿ. ವಿಡಿಯೋ ಸ್ಕಿಪ್ ಮಾಡಬೇಡಿ, ಎಲ್ಲರೂ ಕೊನೆವರೆಗೂ ನೋಡಿ. PM ಕಿಸಾನ್ ಯೋಜನೆಯ ಅಡಿ 9 ಕೋಟಿಗೂ ಅಧಿಕ ರೈತರು ನೋಂದಾಯಿಸಿಕೊಂಡು ವರ್ಷಕ್ಕೆ 6,000 ರು ಪಡೆಯುತ್ತಿದ್ದಾರೆ. ಈ ಬಾರಿಯ ಬಜೆಟ್ ನಲ್ಲಿ PM ಕಿಸಾನ್ ಯೋಜನೆಯ ಹಣವನ್ನು 6,000 ರುನಿಂದ ನಿಮ್ಗೆ ಹೆಚ್ಚಿಗೆ ಆದ್ರೆ ಮಾಡೋದಕ್ಕೆ ಪ್ಲಾನ್ ಆದ್ರೆ ನಡೀತಿದೆ. ಎಷ್ಟು ಹಣ ಹೆಚ್ಚಿಗೆ ಮಾಡ್ತಾರೆ ಏನು ಅನ್ನುವಂಥದ್ದನ್ನ ಇಲ್ಲಿ ತಿಳಿಸ್ಕೊಡ್ತೀನಿ ನೋಡಿ. 2019ರಲ್ಲಿ ಆರಂಭವಾದ ಈ ಸ್ಕೀಮ್ ನಲ್ಲಿ ಈವರೆಗೆ ತಲಾ 2,000 ರುಗಳಂತೆ 17 ಕಂತುಗಳನ್ನು ಬಿಡುಗಡೆ ಮಾಡಲಾಗಿದೆ. ನಿಮ್ಮೆಲ್ಲರಿಗೂ ಗೊತ್ತಿದೆ, 2019ರಿಂದ ನಿಮ್ಗೆ ಈವರೆಗೂ ನಿಮ್ಗೆ 17 ಕಂತು PM ಕಿಸಾನ್ ಯೋಜನೆ ಅಡಿಯಲ್ಲಿ ನಿಮ್ಗೆ ಹಣ ಆದ್ರೆ ಜಮಾ ಆಗಿದೆ, 2,000 ರೂಪಾಯಿ. ನೋಡಿ, ನಿಮ್ಗೆ ಇಲ್ಲಿ ಈ ಬಾರಿಯ ಕೇಂದ್ರ ಬಜೆಟ್ ನಲ್ಲಿ PM ಕಿಸಾನ್ ಯೋಜನೆಗೆ ಅನುದಾನ ಹೆಚ್ಚಿಸುವ ಸಾಧ್ಯತೆ ಇದೆ. ಈ ಸ್ಕೀಮ್ ನಲ್ಲಿ ಈಗ ವರ್ಷಕ್ಕೆ 6,000 ರು ನೀಡಲಾಗುತ್ತಿದ್ದು, ಅದನ್ನು 8,000 ರುಗೆ ಹೆಚ್ಚಿಸಲು ಸರ್ಕಾರ ಯೋಚಿಸುತ್ತಿರುವುದು ತಿಳಿದು ಬಂದಿದೆ. ನೋಡಿ, ಇಲ್ಲಿ ನಿಮ್ಗೆ 6,000 ಹಣ ಬರ್ತಿತ್ತು ವರ್ಷಕ್ಕೆ PM ಕಿಸಾನ್ ಯೋಜನೆ. ಈಗ ಈ ಬಾರಿಯ ಕೇಂದ್ರ ಬಜೆಟ್ ನಲ್ಲಿ PM ಕಿಸಾನ್ ಯೋಜನೆಗೆ ಅನುದಾನ ಹೆಚ್ಚಿಸುವ ಸಾಧ್ಯತೆ ಆದ್ರೆ ಇದೆ. ನಿಮ್ಗೆ ಈಗ 6,000 ಇಂದ 8,000 ಹಣ ಆದ್ರೆ ಹೆಚ್ಚಿಗೆ ಮಾಡುವಂತಹ ಸಾಧ್ಯತೆಗಳು ಕಂಡು ಬರ್ತಿದೆ ಈ ಬಾರಿ ಕೇಂದ್ರ ಬಜೆಟ್ ನಲ್ಲಿ. ನೋಡಿ, ಅದನ್ನು 8,000 ರುಗೆ ಹೆಚ್ಚಿಸಲು ಸರ್ಕಾರ ಯೋಚಿಸಿರುವುದು ತಿಳಿದು ಬಂದಿದೆ. ಈಗ ಪ್ರತಿ 4 ತಿಂಗಳಿಗೊಮ್ಮೆ, ಅಂದರೆ ವರ್ಷದಲ್ಲಿ 3 ಬಾರಿ ತಲಾ 2,000 ರುನ ಕಂತುಗಳಲ್ಲಿ ರೈತರಿಗೆ ಹಣ ಕೊಡಲಾಗುತ್ತಿದೆ. ಈ ಕಂತುಗಳ ಸಂಖ್ಯೆಯನ್ನು 8,000 ರುಗೆ ಹೆಚ್ಚಿಸಬಹುದು ಎನ್ನುವಂತಹ ಸುದ್ದಿ ಹರಿದಾಡುತ್ತಿದೆ. ಇತ್ತೀಚೆಗೆ ಕೃಷಿ ಕ್ಷೇತ್ರದ ತಜ್ಞರು, ಪ್ರತಿನಿಧಿಗಳು ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಜೊತೆ ಈ ವಿಚಾರವನ್ನು ಚರ್ಚಿಸಿ ಮನವಿ ಕೂಡ ಮಾಡಿದ್ದಾರೆ. ಕೃಷಿ ಸಚಿವಾಲಯ ಕೂಡ PM ಕಿಸಾನ್ ಯೋಜನೆ ಕಂತು ಹೆಚ್ಚಿಸಲು ಶಿಫಾರಸು ಮಾಡಿರುವುದು ತಿಳಿದು ಬಂದಿದೆ. ಇಲ್ಲಿ ಈ ಬಾರಿ ಕೃಷಿ ಸಚಿವರಾಗಿರುವುದು ಮಧ್ಯಪ್ರದೇಶದ ಮಾಜಿ CM ಶಿವರಾಜ್ ಸಿಂಗ್ ಚೌಹಾಣ್. ಇದೇ ವೇಳೆ PM ಕಿಸಾನ್ ಯೋಜನೆಗೆ ಅನುದಾನ ಹೆಚ್ಚಿಸುವುದಷ್ಟೇ ಅಲ್ಲ, ಬಜೆಟ್ ನಲ್ಲಿ ಕೃಷಿ ಸಂಶೋಧನೆಗೆ ಇರುವ ಅನುದಾನವನ್ನು ಹೆಚ್ಚಿಸಬೇಕು ಎಂದು ಕೃಷಿ ಕ್ಷೇತ್ರದವರು ಇಲ್ಲಿ ಒತ್ತಾಯ ಆದ್ರೆ ಮಾಡ್ತಿದ್ದಾರೆ. ನೋಡಿ, ಈಗ ಎಲ್ಲಾ ಒಂದು PM ಕಿಸಾನ್ ಯೋಜನೆ ಅಡಿಯಲ್ಲಿ ಹಣ ಯಾರ್ಯಾರು ಪಡ್ಕೊಂತಿರ್ತೀರಾ, ಎಲ್ಲಾ ಒಂದು ರೈತರಿಗೆ ಇದು ಭರ್ಜರಿ ಗುಡ್ ನ್ಯೂಸ್. ಈ ಬಾರಿ ಕೇಂದ್ರ ಬಜೆಟ್ ನಲ್ಲಿ ನಿಮ್ಗೆ ಇನ್ನೊಂದು 2,000 ಆದ್ರೆ ಹೆಚ್ಚಿಗೆ ಮಾಡ್ತಿದ್ದಾರೆ. ವರ್ಷಕ್ಕೆ 6,000 ಬರ್ತಿತ್ತು, ಈಗ 8,000 ಆದ್ರೆ ಮಾಡ್ತಿದ್ದಾರೆ. ನೋಡಿ, ಇಲ್ಲಿ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಅಡಿಯಲ್ಲಿ ಜಮೀನು ಹೊಂದಿರುವ ಕೃಷಿಕರಿಗೆ ಧನ ಸಹಾಯ ಒದಗಿಸಲಾಗುತ್ತದೆ. ವರ್ಷಕ್ಕೆ 3 ಕಂತುಗಳಲ್ಲಿ ತಲಾ 2,000 ರುನಂತೆ ಒಟ್ಟು 6,000 ರುಗಳನ್ನು ಕೇಂದ್ರ ಸರ್ಕಾರ ರೈತರ ಖಾತೆಗಳಿಗೆ ನೇರವಾಗಿ ಒದಗಿಸುತ್ತದೆ. ನೋಡಿ, ನಿಮ್ಗೆ ಈ ಒಂದು ಯೋಜನೆಗೆ ಯಾವ ರೀತಿ ಅರ್ಜಿ ಸಲ್ಲಿಕೆ ಮಾಡೋದಿಲ್ಲ ನಿಮ್ಗೆ ಗೊತ್ತಿದೆ. ಈಗಾಗಲೇ 17 ಕಂತು ನೀವು ಹಣ ಆದ್ರೆ ಪಡ್ಕೊಂಡಿದ್ದೀರಾ, ಓಕೆನಾ. ನೀವು ನೋಡಿ, ನೀವು ಕೃಷಿ ಜಮೀನು ಹೊಂದಿದ್ದು ಯೋಜನೆಗೆ ನೋಂದಾಯಿಸದಿದ್ದರೆ ಈಗಲೂ ಕೂಡ ಅವಕಾಶ ಇದೆ. ನೀವು ಆದ್ರೆ ನೋಂದಾಯಿಸ್ಕೋಬಹುದು. ನೀವು ನಿಮ್ಮ ಗ್ರಾಮ ಸಮೀಪದ ರೈತ ಕೇಂದ್ರಗಳಲ್ಲಿ ಹೋಗ್ಬಿಟ್ಟು, ರೈತ ಸಂಪರ್ಕ ಕೇಂದ್ರಗಳಲ್ಲಿ ನೀವು ಹೋಗ್ಬಿಟ್ಟು ಅರ್ಜಿ ಸಲ್ಲಿಕೆಗಳನ್ನು ಮಾಡ್ಕೊಳ್ಳಿ. ಆನ್ಲೈನ್ ಅಲ್ಲೂ ಮಾಡಬಹುದು. ನೀವು ಕನ್ಫ್ಯೂಸ್ ಆಗ್ತೀರಾ, ಸಾಕಷ್ಟು ಜನ ಯಾವ ರೀತಿ ಅಪ್ಲೈ ಮಾಡೋದು ಗೊತ್ತಾಗಲ್ಲ, ರಾಂಗ್ ಇನ್ಫಾರ್ಮೇಶನ್ ಕೊಟ್ಬಿಡ್ತೀರಾ. ಅದರಿಂದ ನೀವು ಎಲ್ಲರೂ ಹೋಗ್ಬಿಟ್ಟು ನೀವು ರೈತ ಕೇಂದ್ರಗಳಲ್ಲಿ ಹೋಗ್ಬಿಟ್ಟು ಅರ್ಜಿ ಸಲ್ಲಿಕೆಗಳಾದ್ರೆ ಮಾಡ್ಕೊಳ್ಳಿ, ಓಕೆನಾ. ನಿಮಗೆ ಈಗ ಇದೊಂದು ಭರ್ಜರಿ ಗುಡ್ ನ್ಯೂಸ್. ಇನ್ಮೇಲೆ 6,000 ಇಂದ 8,000 ಆದ್ರೆ ಬರುತ್ತಂತೆ. ಇದು ಕೇಂದ್ರ ಬಜೆಟ್ ನಲ್ಲಿ ಒಂದು ಅನೌನ್ಸ್ ಮಾಡುವಂತಹ ಸಾಧ್ಯತೆ ಇದೆ ಅಂತ ಹೇಳ್ತಿದ್ರೆ. ಕನ್ಫರ್ಮ್ ಆದ್ಮೇಲೆ ನಿಮ್ಗೆ ವಿಡಿಯೋ ಮಾಡಾದ್ರೆ ತಿಳಿಸ್ತೀನಿ. ಈಗ ಇದು ಬಂದಿರುವಂತಹ ಭರ್ಜರಿ ಬಂಪರ್ ಗುಡ್ ನ್ಯೂಸ್. ನಿಮ್ಗೆ ಬೇರೆ ಏನೇ ಡೌಟ್ಸ್ ಇರೋ ವಿಡಿಯೋ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ. ಯಾವ ಟಾಪಿಕ್ಸ್ ಬಗ್ಗೆ ಹೆಚ್ಚಿಗೆ ಕಾಮೆಂಟ್ಸ್ ಇರುತ್ತೋ ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋ ಆದ್ರೆ ಬರುತ್ತೆ.